ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ. ವಾಣಿಜ್ಯಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚನ್ನಪಟ್ಟಣ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಬಿಕಾಂ ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅನ್ನು ತಗೋತಾ ಇದ್ದೀನಿ. ಅದರ ಮೊದಲನೇ ಯೂನಿಟ್ನ ವಿಡಿಯೋ ಇದು, ಸೆಷನ್ ನಂಬರ್ 8. ಸೊ ಈ ವಿಡಿಯೋದಲ್ಲಿ ನಾವು ಫೈನಾನ್ಷಿಯಲ್ ಪ್ಲಾನ್ ಅನ್ನ ಪ್ರಭಾವಿಸುವಂತ ಫ್ಯಾಕ್ಟರ್ಸ್ ಅಂದ್ರೆ ಅಂಶಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊತಾ ಇದ್ದೀವಿ. ಸೊ ಆಬ್ಜೆಕ್ಟಿವ್ಸ್ ಏನಂದ್ರೆ ಬೇಸಿಕ್ಸ್ ಆಫ್ ಫಿನಾನ್ಸ್, ರೋಲ್ ಆಫ್ ಫಿನಾನ್ಸ್ ಇನ್ ಎಕನಾಮಿ, ಬೇಸಿಕ್ ಎಕನಾಮಿಕ್ ಸೆನ್ಸ್ ಇನ್ ಡೈಲಿ ಸಿಚುಯೇಷನ್ಸ್, ರಿಕ್ವೈರ್ಮೆಂಟ್ಸ್ ಆಫ್ ಬಿಸ್ನೆಸ್ ಫಿನಾನ್ಸ್, ಇದನ್ನೆಲ್ಲ ತಿಳ್ಕೊಳ್ಳೋದು. ಸೆಷನ್ ಔಟ್ಕಮ್ಸ್. ಸೊ ಒಂದು ಫೈನಾನ್ಷಿಯಲ್ ಪ್ಲಾನ್ ನ ಇನ್ಫ್ಲೂಯೆನ್ಸ್ ಮಾಡುವಂತ ಫ್ಯಾಕ್ಟರ್ಸ್ ಯಾವ್ದ್ಯಾವ್ದು, ಹಾಗೇನೆ ಸೋರ್ಸಸ್ ಅಂತ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ, ಫೈನಾನ್ಸ್ ಪ್ಲಾನ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುವಂತ ಫ್ಯಾಕ್ಟರ್ಸ್, ಆ ಫ್ಯಾಕ್ಟರ್ಸ್ ಬಗ್ಗೆ ಎಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು. ಹಿಂದಿನ ಕ್ಲಾಸ್ನ ರೀಕ್ಯಾಪ್ ಮಾಡೋದಾದ್ರೆ, ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಹೇಗೆ ಬಿಸ್ನೆಸ್ ತನ್ನ ಗೋಲ್ಸ್ ಮತ್ತೆ ಆಬ್ಜೆಕ್ಟಿವ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಫಿನಾನ್ಸ್ ಪ್ಲಾನ್ ಮಾಡುತ್ತೆ, ಅದನ್ನ ನಾವು ಫೈನಾನ್ಷಿಯಲ್ ಪ್ಲಾನ್ ಅಂತೀವಿ. ಅದಕ್ಕೆ ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ: ಸಿಂಪ್ಲಿಸಿಟಿ, ಆಬ್ಜೆಕ್ಟಿವಿಟಿ, ಫೋರ್ಸೈಟ್, ಫ್ಲೆಕ್ಸಿಬಿಲಿಟಿ, ಲಿಕ್ವಿಡಿಟಿ, economy, provision for contingencies, optimum use, stakeholders perspective, long-term view. ಹಿಂದಿನ ವಿಡಿಯೋಗಳಲ್ಲಿ ನಾವು ಈ ಸ್ಲೈಡ್ ಅನ್ನ ನೋಡಿದ್ದೀವಿ. ಸೊ ಫೈನಾನ್ಷಿಯಲ್ ಪ್ಲಾನ್ ಅಂದ್ರೆ ಎಲ್ಲಾ ತರದ ರಿಸೋರ್ಸಸ್, ಎಕ್ವಿಪ್ಮೆಂಟ್ಸ್, ಮೆಟೀರಿಯಲ್ಸ್ ಇದನ್ನೆಲ್ಲ ಆರ್ಗನೈಸ್ ಮಾಡೋದು, ಸೊ ದಟ್ ಆ ಕಂಪನಿಯ ಆಬ್ಜೆಕ್ಟಿವ್ಸ್ ಏನಿದೆ, ಗೋಲ್ಸ್ ಏನಿದೆ, ಅದನ್ನ ಅಚೀವ್ ಮಾಡೋದಕ್ಕೋಸ್ಕರ. ಸೊ ಡಿಟರ್ಮಿನೆಂಟ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನ್. ಮೊದಲನೇದಾಗಿ ನೇಚರ್ ಆಫ್ ಬಿಸ್ನೆಸ್. ಸೊ ಯಾವ ರೀತಿ ಇಂಡಸ್ಟ್ರಿ ಅದು, ಲೇಬರ್ ಇಂಟೆನ್ಸಿವ್ ಅಥವಾ ಕ್ಯಾಪಿಟಲ್ ಇಂಟೆನ್ಸಿವ್? ಲೇಬರ್ ಇಂಟೆನ್ಸಿವ್ ಆದ್ರೆ ಜಾಸ್ತಿ ಲೇಬರರ್ಸ್ ಬೇಕಾಗ್ತಾರೆ. ಕ್ಯಾಪಿಟಲ್ ಇಂಟೆನ್ಸಿವ್ ಅಂದ್ರೆ ಹ್ಯೂಜ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಸೊ ಯಾವ ರೀತಿಯ ಇಂಡಸ್ಟ್ರಿ ಅದು ಅನ್ನೋದ್ರ ಬೇಸಿಸ್ ಮೇಲೆ ಫಂಡ್ಸ್ ರಿಕ್ವೈರ್ಮೆಂಟ್ ಕೂಡ ವೇರಿ ಆಗುತ್ತೆ. ಸೊ ನೇಚರ್ ಆಫ್ ಬಿಸ್ನೆಸ್ ಇಸ್ ಅ ಬಿಗ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಫೈನಾನ್ಷಿಯಲ್ ಪ್ಲಾನ್. ಸೊ ಜಾಸ್ತಿ ಫಂಡ್ಸ್ ಬೇಕು ಅಂದ್ರೆ ಕೆಲವೊಂದು ಓನ್ ಸೋರ್ಸಸ್ ಅಥವಾ ಓನರ್ಶಿಪ್ ಕ್ಯಾಪಿಟಲ್ ಅನ್ನ ಜಾಸ್ತಿ ಮಾಡಬೇಕಾಗತ್ತೆ. ಯಾಕಂದ್ರೆ ಪರ್ಮನೆಂಟ್ ಕ್ಯಾಪಿಟಲ್ ಬೇಕೇ ಬೇಕು ಆ ಇಂಡಸ್ಟ್ರಿನಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಅಂದ್ರೆ. ಅಥವಾ ಲೇಬರ್ ಇಂಟೆನ್ಸಿವ್ ಆಗಬೇಕು ಅಂದ್ರೆ ಕಡಿಮೆ ಕ್ಯಾಪಿಟಲ್ ಬೇಕಾಗುತ್ತೆ, ಯಾಕಂದ್ರೆ ಲೇಬರರ್ಸ್ಗೆ ವೇಜಸ್ ಕೊಟ್ರೆ ಸಾಕು. ಇಟ್ಸ್ ಅ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ. ಸೊ ಆ ರೀತಿ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಫೈನಾನ್ಷಿಯಲ್ ಪ್ಲಾನ್ ಚೇಂಜ್ ಆಗುತ್ತೆ. ರಿಸ್ಕ್ ಅಪಿಟೇಟ್. ಎಲ್ಲಾ ಬಿಸ್ನೆಸ್ ಅಲ್ಲೂ ರಿಸ್ಕ್ ಇರುತ್ತೆ, ಆದ್ರೆ ಆ ಕಂಪನಿಗೆ ಎಷ್ಟು ರಿಸ್ಕ್ ತಗೊಳ್ಳುವಂತ ಆಟಿಟ್ಯೂಡ್ ಇದೆ, ಆ ಅಪಿಟೇಟ್ ಎಷ್ಟಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಹೈ ರಿಸ್ಕ್ ತಗೋತೀನಿ ಅನ್ನೋದಾದ್ರೆ ಫೈನಾನ್ಷಿಯಲ್ ಪ್ಲಾನ್ ಕೂಡ ಅದೇ ಪ್ರಕಾರ ಇರುತ್ತೆ. ಇಲ್ಲ ನಾವು ಮಾಡರೇಟ್ ರಿಸ್ಕ್ ತಗೋತೀವಿ ಅನ್ನೋದಾದ್ರೆ ಆ ರೀತಿ ಫೈನಾನ್ಷಿಯಲ್ ಪ್ಲಾನ್ ಅನ್ನ ಮಾಡಬೇಕಾಗತ್ತೆ. ಸೊ ಯಾವತ್ತೂ ಹೈಯರ್ ದ ರಿಸ್ಕ್ ಹೈಯರ್ ದ ರಿಟರ್ನ್, ಲೋವರ್ ದ ರಿಸ್ಕ್ ಲೋವರ್ ದ ರಿಟರ್ನ್. ಸೊ ಕಂಪನಿಯ ಪಾಲಿಸಿ ಏನು ರಿಸ್ಕ್ ವಿಷಯದಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ಪೊಸಿಷನ್ ಆಫ್ ದ ಫರ್ಮ್, ಆ ಬಿಸ್ನೆಸ್ ಫರ್ಮು ಆ ಇಂಡಸ್ಟ್ರಿನಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದೆ, ಅದೇ ಮಾರ್ಕೆಟ್ ಲೀಡರಾ ಅಥವಾ ಫಾಲೋವರಾ, ಮಾರ್ಕೆಟ್ ಶೇರ್ ಎಷ್ಟಿದೆ, ಮತ್ತೆ ಕಂಪನಿಯ ಇತ್ತೀಚಿನ ಲಾಭಾಂಶ ಎಷ್ಟು. ಸೊ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಆ ಫರ್ಮ್ನ ಪೊಸಿಷನ್ನ ತಿಳಿಸುತ್ತೆ. ಸ್ಟಡಿ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಇಲ್ಲಿ ಬೇರೆ ಬೇರೆ ಸೋರ್ಸಸ್ ಆಫ್ ಫಿನಾನ್ಸ್ ಲೈಕ್ ಈಕ್ವಿಟಿ, ಪ್ರಿಫರೆನ್ಸ್, ಡಿಬೆಂಚರ್, ಬಾಂಡ್, ಶಾರ್ಟ್ ಟರ್ಮ್ ಸೋರ್ಸಸ್, ಬ್ಯಾಂಕ್ ಬಾರೋಯಿಂಗ್ಸ್, ಸೊ ಇದೆಲ್ಲ ಸೇರುತ್ತೆ. ಸೊ ಇದನ್ನೆಲ್ಲ ಅನಲೈಸ್ ಮಾಡಬೇಕಾಗುತ್ತೆ, ಸ್ಟಡಿ ಮಾಡಬೇಕಾಗುತ್ತೆ. ಇಕನಾಮಿಕ್ ಕಂಡೀಷನ್ಸ್. ಸೊ ಇದು ತುಂಬಾ ದೊಡ್ಡ ಪ್ರಭಾವ ಬೀರುತ್ತೆ ಫೈನಾನ್ಷಿಯಲ್ ಪ್ಲಾನ್ಸ್ ಮೇಲೆ. ಎಕನಾಮಿ ಯಾವ ಸ್ಟೇಜ್ ಅಲ್ಲಿ ಇದೆ, ಈಗ ಎಕನಾಮಿ ಬೂಮ್ ಅಲ್ಲಿ ಇದೆ, ತುಂಬಾ ಅಭಿವೃದ್ಧಿಯಾಗಿ ಆಗ್ತಾ ಇದೆ, ಪ್ರಾಸ್ಪರಿಟಿ ಇದೆ ಅಂದ್ರೆ ಬಿಸ್ನೆಸ್ಗೆ ತುಂಬಾನೇ ಅವಕಾಶಗಳಿರ್ತವೆ. ಆದ್ರೆ ಡಿಪ್ರೆಸ್ಡ್ ಆಗಿದೆ ಎಕನಾಮಿ, ರಿಸೆಷನ್ ಆಗ್ತಾ ಇದೆ ಅನ್ನೋದಾದ್ರೆ ಬಿಸ್ನೆಸ್ಗಳಿಗೆ ಯಾವುದೇ ಹೋಪ್ಸ್ ಇರೋದಿಲ್ಲ. ಈಗ ಕೋವಿಡ್ ಇಂದಾಗಿ ಏನು ಎಕನಾಮಿ ಡೌನ್ ಆಯಿತು, ಆ ರೀತಿ ಸಿಚುಯೇಷನ್ ಇರೋದು ಬಿಸ್ನೆಸ್ಗೆ ಒಳ್ಳೇದಲ್ಲ. ಸೊ ಎಕನಾಮಿಕ್ ಕಂಡೀಷನ್ಸ್ ಹೇಗಿರುತ್ತೆ ಅದ್ರ ಪ್ರಕಾರ ಫೈನಾನ್ಷಿಯಲ್ ಪ್ಲಾನ್ ನ ಮಾಡಬೇಕಾಗತ್ತೆ. ಸೊ ರಿಸೆಷನ್ ಇದೆ ಅಂದ್ರೆ ಆದಷ್ಟು ಖರ್ಚನ್ನ ಕಡಿಮೆ ಮಾಡಬೇಕಾಗತ್ತೆ, ಮತ್ತೆ ತುಂಬಾ ಟೈಟ್ ಇರಬೇಕಾಗತ್ತೆ. ಫ್ಯೂಚರ್ ಪ್ಲಾನ್ಸ್. ಸೊ ಮುಂದೆ ಯಾವ ರೀತಿ ಯೋಜನೆಗಳಿದೆ ಕಂಪ್ನಿದು, ಏನೇನ್ ಮಾಡ್ಬೇಕು ಅಂತಿದೆ, ಡೈವರ್ಸಿಫೈ ಮಾಡಬೇಕಾ, ಸೊ ಯಾವ ರೀತಿ ಬಿಸ್ನೆಸ್ಗಳಿಗೆ ಕೈ ಹಾಕಬೇಕು, ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡಬೇಕು ಬಿಸ್ನೆಸ್ ಅನ್ನ, ಸೊ ಇದೆಲ್ಲ ಫ್ಯೂಚರ್ ಪ್ಲಾನ್ಸ್. ಅಥವಾ ಇನ್ನೊಂದು ಯಾವುದೋ ದೊಡ್ಡ ಕಂಪ್ನಿ ಜೊತೆ ಮರ್ಜ್ ಆಗ್ಬೇಕಾ, ಯಾವುದೋ ಬೇರೆ ಕಂಪ್ನಿನ ಅಕ್ವೈರ್ ಮಾಡಬೇಕಾ, ಸೊ ಇದೆಲ್ಲ. ಸೊ ಆತರ ಏನಾದ್ರೂ ಪ್ಲಾನ್ಸ್ ಇದ್ರೆ ಅದಕ್ಕೆ ಈಗ್ಲಿಂದಾನೇ ಒಂದಷ್ಟು ಫಂಡ್ಸ್ ಅನ್ನ ರೆಡಿ ಮಾಡ್ತಾ ಇರಬೇಕಾಗುತ್ತೆ. ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಕಂಟ್ರೋಲ್. ಗೌರ್ಮೆಂಟ್ ಇಂಟರ್ಫಿಯರ್ ಆಗುತ್ತೆ ಬಿಸ್ನೆಸ್ ಅಲ್ಲಿ. ಸೊ ಗೌರ್ಮೆಂಟ್ಗೆ ಟ್ಯಾಕ್ಸಸ್ ಕಟ್ಟಬೇಕಾಗತ್ತೆ, ಜೊತೆಗೆ ಗೌರ್ಮೆಂಟ್ನ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಅದರಿಂದ ಗೌರ್ಮೆಂಟ್ ಪಾಲಿಸೀಸು ಕೂಡ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಎಫೆಕ್ಟ್ ಮಾಡುತ್ತೆ. ಸ್ಟೇಟಸ್ ಆಫ್ ದ ಕಂಪನಿ ಇನ್ ದ ಇಂಡಸ್ಟ್ರಿ. ದಿಸ್ ಇಸ್ ಸೇಮ್ ಆಸ್ ಪೊಸಿಷನ್ ಆಫ್ ದ ಫರ್ಮ್. ಆಯ್ತಾ? ಎವ್ಯಾಲ್ಯೂಯೇಷನ್ ಆಫ್ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ evaluation of alternative sources of finance. So ಬೇರೆ ಬೇರೆ sources, borrowings from bank, public deposits, equity shares, debentures, ಇವೆಲ್ಲ ಲಾಂಗ್ ಟರ್ಮ್ ಸೋರ್ಸಸ್. ಶಾರ್ಟ್ ಟರ್ಮ್ ಸೋರ್ಸಸ್ ಕೆಲವಿವೆ, ಕಮರ್ಷಿಯಲ್ ಪೇಪರ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಹೀಗೆ. ಸೊ ಯಾವ್ಯಾವ ಸೋರ್ಸಸ್ ಇಂದ ಎಷ್ಟು ತೆಗಿಬೇಕು ಫಂಡ್ಸ್ ಅನ್ನ ಅನ್ನೋದನ್ನ ಡಿಸೈಡ್ ಮಾಡಬೇಕು. ಸೊ ಯಾವ ರೀತಿ ಎವ್ಯಾಲ್ಯೂಯೇಷನ್ ಮಾಡ್ತೀವಿ ಅದನ್ನ, ಸೋರ್ಸಸ್ ಅನ್ನ ಅನ್ನೋದು ಕೂಡ ಫೈನಾನ್ಷಿಯಲ್ ಪ್ಲಾನ್ ಅನ್ನ ಎಫೆಕ್ಟ್ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಆಟಿಟ್ಯೂಡ್ ಟುವರ್ಡ್ಸ್ ಕಂಟ್ರೋಲ್. ಸೊ ಮ್ಯಾನೇಜ್ಮೆಂಟ್ ಹೇಗಿದೆ, ಮ್ಯಾನೇಜ್ಮೆಂಟ್ ತುಂಬಾ ಫ್ಲೆಕ್ಸಿಬಲ್ ಆಗಿದ್ಯಾ, ಫ್ರೆಂಡ್ಲಿ ಆಗಿದ್ಯಾ, ತುಂಬಾ ಅಗ್ರೆಸಿವ್ ಆಗಿದ್ಯಾ, ಅಸರ್ಟಿವ್ ಆಗಿದ್ಯಾ, ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಫೈನಾನ್ಷಿಯಲ್ ಪ್ಲಾನ್ ಅಲ್ಲಿ ಮ್ಯಾನೇಜ್ಮೆಂಟ್ ಆಟಿಟ್ಯೂಡ್ ರಿಫ್ಲೆಕ್ಟ್ ಆಗುತ್ತೆ. ಈಗ ಅವರು ಲಿಕ್ವಿಡಿಟಿನೇ ಮೇಂಟೈನ್ ಮಾಡೋದಿಲ್ಲ, ಎಲ್ಲದನ್ನೂ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಪ್ರಾಫಿಟ್ಗೋಸ್ಕರ ಅನ್ನೋದಾದ್ರೆ ದಟ್ ಈಸ್ ಅಗ್ರೆಸಿವ್ ಮ್ಯಾನೇಜ್ಮೆಂಟ್ ಆಟಿಟ್ಯೂಡ್. ಇಲ್ಲ, ನಾವು ಜಾಸ್ತಿ ಕ್ಯಾಶ್ ಅನ್ನ ಮೇಂಟೈನ್ ಮಾಡ್ತೀವಿ, ನಮಗೆ ಇಷ್ಟೇ ಇನ್ವೆಸ್ಟ್ಮೆಂಟ್ ಸಾಕು ಅನ್ನೋದಾದ್ರೆ ಅದು ಕನ್ಸರ್ವೇಟಿವ್ ಆಗುತ್ತೆ. ಸೊ ಹಾಗೆ ಮ್ಯಾನೇಜ್ಮೆಂಟ್ ಆಟಿಟ್ಯೂಡ್ ಪ್ರಕಾರ ಫೈನಾನ್ಷಿಯಲ್ ಪ್ಲಾನ್ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಅ ಫ್ಯಾಕ್ಟರ್. ಟೈಪ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಡೆಟ್ ಇಕ್ವಿಟಿ ಮಿಕ್ಸ್ ಅಂತಾನು ಹೇಳ್ಬೋದು. ಡೆಟ್ ಈಕ್ವಿಟಿ ಮಿಕ್ಸ್, ಡೆಟ್ ಎಷ್ಟಿರ್ಬೇಕು, ಈಕ್ವಿಟಿ ಎಷ್ಟಿರ್ಬೇಕು ಅಂತ.
ಸೊ ಕಂಪನಿ ಏನಾದ್ರೂ ಆ ತರ ಒಂದು ಪ್ರಪೋರ್ಷನ್ ನ ಮೇಂಟೈನ್ ಮಾಡ್ತಾ ಇದ್ರೆ ಫೈನಾನ್ಷಿಯಲ್ ಪ್ಲಾನ್ ಕೂಡ ಅದನ್ನ ಸಪೋರ್ಟ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಡೆಟ್ ಇಕ್ವಿಟಿ ಮಿಕ್ಸ್ 2:1 ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಪ್ರತಿ ₹2 ಡೆಟ್ಟಿಗೆ ₹1 ಈಕ್ವಿಟಿ ಶೇರ್ ಹೋಲ್ಡಿಂಗ್ ಇದೆ ಅಂತ. ಸೊ ಅದನ್ನೇ ಮೇಂಟೈನ್ ಮಾಡ್ಕೋತಾ ಹೋಗ್ತಾ ಇರುತ್ತೆ ಕಂಪನಿ. ಸೊ ಆದ್ರಿಂದ ಫಿನಾನ್ಷಿಯಲ್ ಪ್ಲಾನು ಕೂಡ ಅದನ್ನ ಸಪೋರ್ಟ್ ಮಾಡಬೇಕು, ಅಷ್ಟೇ ಮೇಂಟೈನ್ ಮಾಡೋ ತರ ಇರ್ಬೇಕು ಪ್ಲಾನ್. ಸೊ ಡೆಟ್ ನ ತುಂಬಾ ಜಾಸ್ತಿ ಮಾಡೋ ಹಾಗಿಲ್ಲ, ಈಕ್ವಿಟಿನ ತುಂಬಾ ಕಡಿಮೆ ಮಾಡೋ ಹಾಗಿಲ್ಲ, ಅದೇ ಪ್ರಪೋರ್ಷನ್ ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಸೊ ಆ ರೀತಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಕುರಿತಾದಂತ ಪಾಲಿಸಿ ಏನಿದೆ ಅದನ್ನ ಸಪೋರ್ಟ್ ಮಾಡಬೇಕು ಫಿನಾನ್ಷಿಯಲ್ ಪ್ಲಾನ್. ಈ ಫಿನಾನ್ಷಿಯಲ್ ಪ್ಲಾನಿಂಗಿಗೆ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಲೈಕ್ ಇದು ಫ್ಯೂಚರ್ ಎಸ್ಟಿಮೇಟ್ಸ್ ಅನ್ನ ಆಧಾರವಾಗಿ ತಗೊಳುತ್ತೆ. ಫ್ಯೂಚರ್ ಕಂಡೀಷನ್ಸ್ ಅನ್ನ ಯಾವತ್ತೂ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗಲೂ ಅನ್ಸರ್ಟೈನಿಟಿ ಇದ್ದೇ ಇರುತ್ತೆ. 100% ಅಕ್ಯುರೇಸಿ ಇರೋದಿಲ್ಲ. ನಾವು ಯಾವತ್ತೂ ಮುಂದೆ ಏನಾಗುತ್ತೆ ಅನ್ನೋದನ್ನ 100% ಅಕ್ಯುರೇಟ್ ಆಗಿ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಸೊ ಅದೊಂದು ಲಿಮಿಟೇಷನ್. ಫಿನಾನ್ಷಿಯಲ್ ಪ್ಲಾನಿಂಗ್ ಇಸ್ ಬೇಸ್ಡ್ ಆನ್ ಫ್ಯೂಚರ್ ಎಸ್ಟಿಮೇಟ್ಸ್. ಆದ್ರೆ ಫ್ಯೂಚರ್ ಎಸ್ಟಿಮೇಟ್ಸ್ ಯಾವತ್ತೂ ಕೂಡ 100% ಪರ್ಫೆಕ್ಟ್ ಆಗಿರೋದಿಲ್ಲ. ರಿಲಯಬಲ್ ಅಂಡ್ ಅಕ್ಯುರೇಟ್ ಇನ್ಫಾರ್ಮೇಶನ್ ಬೇಕಾಗುತ್ತೆ ಫಿನಾನ್ಷಿಯಲ್ ಪ್ಲಾನಿಂಗ್ಗೆ. ಆದ್ರೆ ಅಂತ ಇನ್ಫಾರ್ಮೇಶನ್ ಸಿಗೋದು ತುಂಬಾ ಕಷ್ಟ ಇದೆ. ಡಿಫಿಕಲ್ಟ್ ಟು ಚೇಂಜ್. ಒಂದ್ಸರಿ ಫಿನಾನ್ಷಿಯಲ್ ಪ್ಲಾನ್ ಮಾಡಿದ್ಮೇಲೆ ಅದನ್ನ ಚೇಂಜ್ ಮಾಡೋದು ತುಂಬಾ ಕಷ್ಟ. ಫ್ಲೆಕ್ಸಿಬಿಲಿಟಿ ಇರಬೇಕು ಅಂತ ಹೇಳ್ತಾರೆ, ಆದ್ರೆ ರಿಜಿಡ್ ಆಗೇ ಇರುತ್ತೆ ಫಿನಾನ್ಷಿಯಲ್ ಪ್ಲಾನ್. ಹೀಗೆ ಮಾಡಬೇಕು, ಇಂಥ ಪಾಲಿಸಿನೇ ಫಾಲೋ ಮಾಡಬೇಕು ಅಂತೆಲ್ಲ, ಇಂಥ ಸೋರ್ಸ್ ಇಂದಾನೇ ಪ್ರೊಕ್ಯೂರ್ ಮಾಡಬೇಕು ಫಂಡ್ಸ್ ಅನ್ನ ಅಂತೆಲ್ಲ. ಸೊ ರಿಜಿಡ್ ಆಗೇ ಇರುತ್ತೆ. ಇಟ್ ಇಸ್ ಡಿಫಿಕಲ್ಟ್ ಟು ಚೇಂಜ್. ಪ್ರಾಬ್ಲಮ್ ಇನ್ ಕೋಆರ್ಡಿನೇಷನ್. ಸೊ ಮ್ಯಾನೇಜ್ಮೆಂಟ್ ಮಾಡಿದಂಥ ಫಿನಾನ್ಷಿಯಲ್ ಪ್ಲಾನು ಎಂಪ್ಲಾಯೀಸ್ಗೆ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಒಪ್ಪಿಗೆ ಆಗೋದಿಲ್ಲ. ಆಗ ಅಲ್ಲಿ ಕೋಆರ್ಡಿನೇಷನ್ ಪ್ರಾಬ್ಲಮ್ ಬರ್ಬೋದು. ಚೇಂಜಿಂಗ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಬಿಸ್ನೆಸ್ ಎನ್ವಿರಾನ್ಮೆಂಟು ಯಾವಾಗಲೂ ಡೈನಾಮಿಕ್, ಒಂದೇ ತರ ಇರೋದಿಲ್ಲ. ಸೊ ಅದು ಯಾವಾಗಲೂ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಇರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ಫೈನಾನ್ಷಿಯಲ್ ಪ್ಲಾನ್ ಅನ್ನು ಕೂಡ ಚೇಂಜ್ ಮಾಡ್ತಾನೆ ಹೋಗ್ಬೇಕಾಗತ್ತೆ. ಸೊ ಇದು ಒಂದು ಡಿಫಿಕಲ್ಟ್ ಟಾಸ್ಕ್ ಇದು. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಸ್ ಡೈನಾಮಿಕ್, ಮತ್ತೆ ಫೈನಾನ್ಷಿಯಲ್ ಪ್ಲಾನ್ ಕೂಡ ಅದ್ರ ಪ್ರಕಾರ ಚೇಂಜ್ ಆಗ್ತಾನೆ ಇರಬೇಕು. ಟಿಡಿಯಸ್ ಟಾಸ್ಕ್ ಸಿನ್ಸ್ ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಟೈಮ್, ಎಫರ್ಟ್ ಅಂಡ್ ಮನಿ. ಫೈನಾನ್ಷಿಯಲ್ ಪ್ಲಾನ್ ಎಕನಾಮಿಕಲ್ ಅಲ್ಲ, ತುಂಬಾ ಟೈಮ್ ಕೊಡಬೇಕಾಗತ್ತೆ. ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್. ಎಫರ್ಟ್ಸು ಬೇಕಾಗತ್ತೆ, ದುಡ್ಡು ಅಷ್ಟೇ ಖರ್ಚಾಗುತ್ತೆ. ಅದಕ್ಕೆ ಬೇಕಾಗಿರುವಂತ ರಿಸರ್ಚ್ ಅಥವಾ ಸರ್ವೆ ಮಾಡಬೇಕಾದ್ರೆ ಅದಕ್ಕೆಲ್ಲ ತುಂಬಾನೇ ಖರ್ಚಾಗುತ್ತೆ. ಎಕ್ಸಿಕ್ಯೂಷನ್ ಅಂಡ್ ಆಲ್ಟ್ರೇಷನ್ ಡಿಪೆಂಡ್ಸ್ ಆನ್ ಮೆಂಟಾಲಿಟಿ ಆರ್ ಮೈಂಡ್ ಸೆಟ್ ಆಫ್ ಮ್ಯಾನೇಜ್ಮೆಂಟ್, ಎಂಪ್ಲಾಯೀಸ್ ಅಂಡ್ ದ ಗವರ್ನಿಂಗ್ ಬಾಡೀಸ್. ಸೊ ಇದನ್ನೇನಾದ್ರು ಎವ್ಯಾಲ್ಯೂಯೇಟ್ ಮಾಡಬೇಕು, ಏನಾದ್ರು ಆಲ್ಟ್ರೇಷನ್ಸ್ ಮಾಡಬೇಕು ಅಂದ್ರೆ ಇವರೆಲ್ಲರ ಒಪ್ಪಿಗೆ ಬೇಕಾಗುತ್ತೆ. ಎಂಪ್ಲಾಯೀಸು ಸಪೋರ್ಟ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡಬೇಕು, ಗವರ್ನಿಂಗ್ ಬಾಡೀಸು ಸಪೋರ್ಟ್ ಮಾಡಬೇಕು. ಸೊ ಅವರೆಲ್ಲರ ಸಪೋರ್ಟ್ ಅನ್ನ ತಗೊಳ್ಳೋದು ಕಷ್ಟ ಇದೆ. ರ್ಯಾಪಿಡ್ ಟೆಕ್ನಾಲಜಿಕಲ್ ಚೇಂಜಸ್ ಆಗ್ತಾ ಇರುತ್ತೆ ಇಂಡಸ್ಟ್ರಿನಲ್ಲಿ, ಮತ್ತೆ ಕಸ್ಟಮರ್ ಪ್ರಿಫರೆನ್ಸಸ್ ಅಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಆಗ್ತಾ ಇರುತ್ತೆ. ಅದ್ರ ಪ್ರಕಾರ ಫೈನಾನ್ಷಿಯಲ್ ಪ್ಲಾನ್ ಅನ್ನ ಒಗ್ಗಿಸ್ಕೊಳ್ಳೋದು ತುಂಬಾನೇ ಟಿಡಿಯಸ್ ಟಾಸ್ಕ್. ಮತ್ತೆ ರಿಜಿಡಿಟಿ, ಫ್ಲೆಕ್ಸಿಬಿಲಿಟಿ ಇರಬೇಕು ಫೈನಾನ್ಷಿಯಲ್ ಪ್ಲಾನ್ ಅಲ್ಲಿ. ಆದ್ರೆ ಪ್ಲಾನ್ ಅಂತ ಅಂದಮೇಲೆ ಹೀಗೆ ಆಗ್ಬೇಕು, ಹಾಗೆ ಹೋಗ್ಬೇಕು, ಇಂಥ ಕೋರ್ಸ್ ಆಫ್ ಆಕ್ಷನ್ ತಗೋಬೇಕು, ಇದೆಲ್ಲ ರಿಜಿಡ್ಡೇನೆ. ದೀಸ್ ಆರ್ ರಿಜಿಡ್ ಥಿಂಗ್ಸ್. ರಿಜಿಡಿಟಿ ಅನ್ನೋದು ಇದ್ದೇ ಇರುತ್ತೆ ಫೈನಾನ್ಷಿಯಲ್ ಪ್ಲಾನ್ ಅಲ್ಲಿ. ಸೊ MCQs. ವಾಟ್ ಈಸ್ ಆರ್ ಆರ್ ದ ಮೇಜರ್ ಲಿಮಿಟೇಷನ್ಸ್ ಆಫ್ ಎ ಫೈನಾನ್ಷಿಯಲ್ ಪ್ಲಾನ್? ನೋಡಿ, ರಿಜಿಡಿಟಿ, ಟೈಮ್ ಕನ್ಸ್ಯೂಮಿಂಗ್, ಲ್ಯಾಕ್ ಆಫ್ accurate information. So all of the above. What among the below is or are the determinants of
a financial plan. Business environment, government policies, future plans, all of the above. ಸೊ ಇದೆಲ್ಲದೂ ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ ಫೈನಾನ್ಷಿಯಲ್ ಪ್ಲಾನ್ ಅನ್ನ. ವಾಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಆರ್ ಆರ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ಫೈನಾನ್ಷಿಯಲ್ ಪ್ಲಾನ್? ಬೇಸ್ಡ್ ಆನ್ ಸೌಂಡ್ ಪ್ರಿನ್ಸಿಪಲ್ಸ್, ಹೌದು. ನೆಸೆಸಿಟಿ ಆಫ್ ಕ್ಲಿಯರ್ ಗೋಲ್ಸ್, ಹೌದು. ಆನ್ಗೋಯಿಂಗ್ ಪ್ರೋಸೆಸ್, ಹೌದು. ಸೊ ಆಲ್ ಆಫ್ ದ ಅಬೌವ್. What do you mean by the term risk appetite? ಇದು ರಿಪೀಟ್ ಆಗಿದೆ ಕ್ವಶನ್. ಸೊ ಆಪ್ಷನ್ ಬಿ, ಲೆವೆಲ್ ಆಫ್ ರಿಸ್ಕ್ a firm or individual is willing to take. What do you mean by the term capital structure? ಸೊ ಇದನ್ನ ಕೇರ್ಫುಲ್ ಆಗಿ ಓದ್ಕೊಳ್ಳಿ, ಆನ್ಸರ್ ಯಾವುದು ಅಂತ. ಡೆಟ್ ಇಕ್ವಿಟಿ ರೇಷಿಯೋ ಅಂತಾನು ಕರೀತಾರೆ ಅದನ್ನ, ಕ್ಯಾಪಿಟಲ್ ಸ್ಟ್ರಕ್ಚರ್ನ. ಡೆಟ್ ಎಷ್ಟಿದೆ, ಈಕ್ವಿಟಿ ಎಷ್ಟಿದೆ, ಪ್ರಪೋರ್ಷನ್ ಇನ್ ವಿಚ್ ಕ್ಯಾಪಿಟಲ್ ಈಸ್ ಬಾರೋಡ್ ಫ್ರಮ್ ವೇರಿಯಸ್ ಸೋರ್ಸಸ್, ಹೀಗೂ ಹೇಳ್ಬೋದು. ದ ವೇ ಕ್ಯಾಪಿಟಲ್ ಈಸ್ ರೈಸ್ಡ್ ಫ್ರಮ್ ಡಿಫರೆಂಟ್ ಸೋರ್ಸಸ್. ಸೊ ಆಲ್ ಆರ್ ಎನಿ ಆಫ್ ದ ಅಬೌವ್. ಸೆಷನ್ ಸಮ್ಮರಿ. ಸೊ ಡಿಟರ್ಮಿನೆಂಟ್ಸ್ ಆಫ್ ಅ ಸೌಂಡ್ ಫೈನಾನ್ಷಿಯಲ್ ಪ್ಲಾನ್. ಫೈನಾನ್ಷಿಯಲ್ ಪ್ಲಾನ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುವಂತ ಫ್ಯಾಕ್ಟರ್ಸ್ ಯಾವ್ದ್ಯಾವುದು? ನೇಚರ್ ಆಫ್ ಬಿಸ್ನೆಸ್, ಯಾವ ಥರ ಬಿಸ್ನೆಸ್ ಅದು, ಲೇಬರ್ ಇಂಟೆನ್ಸಿವಾ, ಕ್ಯಾಪಿಟಲ್ ಇಂಟೆನ್ಸಿವಾ, ಥ್ರೂಔಟ್ ದ ಇಯರ್ ಪ್ರೊಡಕ್ಷನ್ ನಡೀತಾ ಇರುತ್ತಾ ಅಥವಾ ಸೀಸನಲ್ ಪ್ರೊಡಕ್ಷನ್ ನಡೆಯುತ್ತಾ, ಇವೆಲ್ಲ. ರಿಸ್ಕ್ ಅಪೆಟೈಟ್, ಎಷ್ಟು ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ರೆಡಿ ಆಗಿದೆ ಫರ್ಮ್. ಹೈ ರಿಸ್ಕ್, ಅಗ್ರೆಸಿವ್ ಆಗಿದೆಯಾ, ಲೋ ರಿಸ್ಕ್, ಮಾಡರೇಟ್ ರಿಸ್ಕ್ ತಗೊಳುತ್ತಾ. ಪೊಸಿಷನ್ ಆಫ್ ದ ಫರ್ಮ್, ಫರ್ಮ್ ಯಾವ ಪೊಸಿಷನ್ ಇದೆ, ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ, ಗ್ರೋತ್ ಹೇಗಿದೆ, ಇದೆಲ್ಲ. ಸ್ಟಡಿ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ಸ್, ಈ ಬೇರೆ ಬೇರೆ ಸೋರ್ಸಸ್ ಆಫ್ ಫಂಡ್ಸ್, ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು. ಎಕನಾಮಿಕ್ ಕಂಡೀಷನ್ಸ್, ಸೊ ಎಕನಾಮಿ ಯಾವ ಸೈಕಲ್ ಅಲ್ಲಿ ಇದೆ, ಡಿಪ್ರೆಷನ್, ಬೂಮ್, ಪ್ರಾಸ್ಪರಸ್, ರಿಕವರಿ ಆಗ್ತಾ ಇದೆಯಾ, ಹೇಗೆ. ಫ್ಯೂಚರ್ ಪ್ಲಾನ್ಸ್, ಸೊ ಮುಂದೆ ಏನೇನ್ ಪ್ಲಾನ್ಸ್ ಇದೆ ಕಂಪ್ನಿಗೆ, ಅದಕ್ಕೆ ಈಗಲೇ ಒಂದಷ್ಟು ಅಮೌಂಟ್ ಅನ್ನ ಸೇವ್ ಮಾಡ್ತಾ ಹೋಗ್ಬೇಕಾಗತ್ತೆ, ರಿಟೈನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಕಂಟ್ರೋಲ್, ಸೊ ಗವರ್ಮೆಂಟ್ ಏನಾದರೂ ಹೊಸ ರೂಲ್ಸ್, ರೆಗ್ಯುಲೇಷನ್ಸ್, ಪಾಲಿಸೀಸ್ ಎಲ್ಲ ಮಾಡಿದ್ರೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಫೈನಾನ್ಷಿಯಲ್ ಪ್ಲಾನ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕು. ಸ್ಟೇಟಸ್ ಆಫ್ ದ ಕಂಪನಿ ಇನ್ ದ ಇಂಡಸ್ಟ್ರಿ, ಸೊ ಆ ಇಂಡಸ್ಟ್ರಿನಲ್ಲಿ ಕಂಪನಿ ಮಾರ್ಕೆಟ್ ಲೀಡರಾ ಅಥವಾ ಫಾಲೋವರಾ. ಎವ್ಯಾಲ್ಯೂಯೇಷನ್ ಆಫ್ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಫಿನಾನ್ಸ್, ಸೊ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಏನಿದೆ ಸೋರ್ಸಸ್, ಅದನ್ನ ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ, ಅದು ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಆಟಿಟ್ಯೂಡ್ ಹೇಗಿದೆ ಟುವರ್ಡ್ಸ್ ಕಂಟ್ರೋಲ್, ಅಗ್ರೆಸಿವ್ ಆಗಿದೆಯಾ, ಕನ್ಸರ್ವೇಟಿವ್ ಆಗಿದೆಯಾ, ಅಸರ್ಟಿವ್ ಆಗಿದೆಯಾ, ಹೇಗಿದೆ ಮ್ಯಾನೇಜ್ಮೆಂಟ್ ಆಟಿಟ್ಯೂಡ್. ಟೈಪ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಟೈಪ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಯಾವ ರೀತಿ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡ್ತಾ ಇದೆ ಕಂಪನಿ. ಡೆಟ್ ಇಕ್ವಿಟಿ ರೇಷಿಯೋ 2:1 ಅದರಲ್ಲೇ ಮೇಂಟೈನ್ ಮಾಡ್ತಾ ಇದೆ. ಸೊ ಅದು ರಿಫ್ಲೆಕ್ಟ್ ಆಗಬೇಕು ಫೈನಾನ್ಷಿಯಲ್ ಪ್ಲಾನ್ ಅಲ್ಲಿ. ಸೊ ರೆಫರೆನ್ಸಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಸೊ ಇಲ್ಲಿಗೆ ಫಸ್ಟ್ ಯೂನಿಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮುಗಿಯುತ್ತೆ. ಥ್ಯಾಂಕ್ ಯು. Celebrate learning. Happy studies.